ಸಂಘರ್ಷದ ರಾಜಕೀಯ ಸ್ಟಾರ್ಟ್ ಆಗುವಂಥ ಸಾಧ್ಯತೆಗಳೆಲ್ಲ ಇದ್ದಾವೆ. ಈಗ ಇದನ್ನು ನಾವು ಮುಂದುವರಿಸಬೇಕಾ ಅನ್ನುವಂಥದ್ದು. ಈಗ ಮುಖ್ಯವಾಗಿ ಜನರಿಗೆ ಬೇಕಾಗಿದ್ದು ನಿಮ್ಮಿಂದ ಎಲ್ಲರಿಗೂ ಉದ್ಯೋಗ ಸೃಷ್ಟಿಯಾಗುವಂಥದ್ದು, ನಿಮ್ಮಿಂದ ಎಲ್ಲರಿಗೂ ಶಿಕ್ಷಣ ಫ್ರೀಯಾಗಿ ಸಿಗುವಂಥದ್ದು. ಆ ದಿಶೆಯಲ್ಲೂ ಇನ್ನೂ ಕೆಲಸಗಳು ಭಾಳಷ್ಟು ಮಾಡಬೇಕಾಗಿದೆ. ಇವಾಗ ಸತೀಶ್ ಅವರಾಗಿರ್ಬೋದು, ಜೊಲ್ಲೆಯವರಾಗಿರ್ಬೋದು, ಅಥವಾ ಸೌದಿಯವರಾಗಿರ್ಬೋದು, ಆ ದಿಶೆಯಲ್ಲಿ ಈ ಸಿದ್ದರಾಮಯ್ಯ ಮೇಲೆ ಮತ್ತು ಮೋದಿಯವ್ರ ಮೇಲೆ ಪ್ರೆಷರ್ ಹಾಕಿ ಇಡೀ ದೇಶದ ತುಂಬ ಫ್ರೀ ಶಿಕ್ಷಣ ಕೊಡಿಸುವಂಥ ಕೆಲಸವನ್ನು ಪ್ರಿಯಾಂಕಾ ಅಂತ ಯಂಗ್ ಎಂ ಪಿಗಳು ಅಥವಾ ಇನ್ನುಳಿದ ಅನೇಕ ಎಂ ಪಿಗಳು ಪ್ರಯತ್ನ ಮಾಡಬೇಕಾದ್ರೆ ಜೊಲ್ಲೆ ಅಂತ ಸಹಿತ ತಮ್ಮ ಬಿ ಜೆ ಪಿಯಲ್ಲೇ ಅದೇ ಕಾಲಕ್ಕೆ ನಮ್ಮ ಸೌದಿ ಅಂತವರಾಗಿರ್ಬೋದು, ಸತೀಶ್ ಅಂತವರಾಗಿರ್ಬೋದು, ಸಿದ್ದರಾಮಯ್ಯರ ಮೇಲೆ ಒತ್ತಡ ತಂದ ಕೇಂದ್ರೀಯ ವಿದ್ಯಾಲಯ ಒಂದೇ ಅಲ್ಲ, ಪ್ರತಿಯೊಂದು ಶಾಲೆನೂ ಕೇಂದ್ರೀಯ ವಿದ್ಯಾಲಯ ಆಗುವಂಗ ಯಾಕೆ ಪ್ರಯತ್ನ ಮಾಡಬಾರ್ದು ಅಂತೇಳಿ ಅಂದಾಗ ಈ ದೇಶಕ್ಕೆ ಒಂದು ದೊಡ್ಡ ಭವಿಷ್ಯ ಆಗ್ತದೆ. ಅದೆಲ್ಲ ಬಿಟ್ಟು ಒಂದು ಏನೋ ಕೇಂದ್ರೀಯ ವಿದ್ಯಾಲಯ ತಂದಕ್ಕೆ ನಾನು ತಂದೆ ಅನ್ನೋಕ್ಕಿಂತಲೂ ಇದು ಯಾರ್ದೂ ಅಲ್ಲ, ನಮ್ಮ ಟ್ಯಾಕ್ಸ್ನಿಂದ ಬಂದಂಥ ಹಣದಿಂದ ಸರ್ಕಾರದಲ್ಲಿ ನೀವಿದ್ರಿ ಮಾಡಿದಿರಿ, ಅದಕ್ಕೆ ಟ್ಯಾಕ್ಸ್ ಹೇಳೋದು ಅಷ್ಟೇ ವಿನಃ ಇಲ್ಲೇ ನೀವು ಯಾರು ನಿಮ್ಮ ಮನೆಯ ಆಸ್ತಿ ತಂದು ಇಲ್ಲಿ ಹಾಕಿಲ್ಲ ಅನ್ನೋ ಸಹಿತ ನಾವೆಲ್ಲ ಗಮನಿಸಬೇಕಾಗಿದೆ. ಒಬ್ಬರಿಗೆ ಅಲ್ಲ, 3 ಜನ ಕೇಳುವಂಥ ಮಾತಿದ್ರು. ಜೊಲ್ಲೆ ಅವರಿಗೆ, ಪ್ರಿಯಾಂಕಾ ಜಾರಕಿಹೊಳಿ ಅವರಿಗೆ ಮತ್ತು ಸೌದಿ ಅವರಿಗೆ. ಇದು ಜನಸಾಮಾನ್ಯರು ಅಂದರೆ ನಾಗರಿಕ ಸಹಿತ ತಿಳ್ಕೊಳ್ಳುವಂಥ ವಿಷಯ ಆಗಿದೆ. ಒಟ್ಟಿನಲ್ಲ ನಾವು ಹೇಳೋದು ಇಷ್ಟ, ಈ ಪ್ರಯತ್ನಗಳು ಒಳ್ಳೆಯ ರೀತಿಯಿಂದ ಹೋಗಲಿ, ಎಲ್ಲರಿಗೂ ಫ್ರೀ ಎಜುಕೇಷನ್ ಸಿಗುವಂಗೆ ಎಲ್ಲ ಕಡೆಗೂ ಕೇಂದ್ರೀಯ ವಿದ್ಯಾಲಯಗಳು ಆಗುವಂಥ ಒಂದು ವ್ಯವಸ್ಥೆ ಮಾಡಿದ್ರೆ ನಿಶ್ಚಿತ ದೊಡ್ಡ ಸಾಧನೆ ಅದು. ಇರಲಿ, ಅದು ಯಾವಾಗ ಆಗ್ತದೆ ಗೊತ್ತಿಲ್ಲ, ಬಟ್ ಈಗ ಮಾತ್ರ ಎಲ್ಲರ ಸಹಾಯ ಸಹಕಾರದಿಂದ ಇವು ಆಗಿದ್ದಾವೆ. ಅದರಲ್ಲಿ ಮುಖ್ಯವಾಗಿ ಕೇಂದ್ರೀಯ ವಿದ್ಯಾಲಯ ಇವತ್ತೇನಾದರೂ ಬಂದರೆ ಮೊದಲೇ ಕ್ರೆಡಿಟ್ ಹೋಗೋದು ಗೋಷ್ಠದ ನಮ್ಮ ಏನಪ್ಪ ಅಂದ್ರೆ ಸೌದಿಯವ್ರಿಗೆ, ಅದರ ನಂತರ ಜೊಲ್ಲೆಯವ್ರಿಗೆ, ಆನಂತರ ಪ್ರಿಯಾಂಕಾ ಅವರಿಗೆ. ಅದೇನು ಪ್ರಶ್ನೆ ಇಲ್ಲ. ಯಾರು ನಮ್ಮದು ಅದರಿಂದ ಯಾರು ದೊಡ್ಡವರು ಆಗೋದಿಲ್ಲ, ಸಣ್ಣವರು ಆಗೋದಿಲ್ಲ. ಇದ್ದಿದ್ದು ವಾಸ್ತುಸ್ಥಿತಿಗಳನ್ನು ಇವತ್ತಿಗೆ ಗೊತ್ತಿದ್ದಂಥ ವಸ್ತುಸ್ಥಿತಿನ ನಾವು ಮಾತಾಡ್ತಾ ಇದ್ದೀವಿ. ಒಟ್ಟಾರೆ